ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರು ಅಂದ್ರೆ ಕಾಫಿ ನಾಡು. ಕಾಫಿಯಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಹಾರಿಸಿದೆ. ಆದರೆ ಇತ್ತೀಚಿನ ವರ್ಷದಲ್ಲಿ ಮಾರುಕಟ್ಟೆಯಲ್ಲಿ ಕಾಫಿಗೆ ಒಳ್ಳೆ ರೇಟ್ ಇದ್ರೂ ಕೂಡ ಕಾಫಿ ಬೆಳೆಯನ್ನ ಉಳಿಸ್ಕೊಳ್ಳೋದೇ ಒಂದು ಸವಾಲಿನ ಕೆಲಸ ಆಗ್ಬಿಟ್ಟಿದೆ. ಯಾಕಂದ್ರೆ ಕಾಫಿ ಬೆಳೆಗೆ ಹೊಸ ರೋಗ ಒಕ್ಕರಿಸಿದ್ದು ಬೆಳೆಗಾರರಿಗೆ ಟೆನ್ಷನ್ ಶುರುವಾಗಿದೆ. ಆ ರಿಪೋರ್ಟ್ ಇಲ್ಲಿದೆ. ಕಾಫಿ ನಾಡಲ್ಲಿ ಇದೀಗ ಕಾಫಿ ಬೆಳೆಗಾರರಿಗೆ ಹೊಸ ತಲೆನೋವು ಆರಂಭವಾಗಿದೆ. ಇಷ್ಟು ದಿನ ಕಾಂಡ ಕೊರಕ ಚಿಂತೆಯಲ್ಲಿದ್ದ ರೈತರಿಗೆ ತೋಟಗಳಿಗೆ ಹೊಸ ರೋಗ ಕಾಲಿಟ್ಟಿರುವುದು ಕಾಫಿ ಬೆಳೆಗಾರರನ್ನ ಆತಂಕಕ್ಕೀಡು ಮಾಡಿದೆ. ಹೊಸ ರೋಗಗಳು ಕಾಣಿಸಿಕೊಳ್ತಾ ಇದ್ದು ಬೆಳೆಗಾರರು ಉತ್ತಮ ಇಳುವರಿ ಪಡೆಯುವುದಿರಲಿ ಬೆಳೆ ಉಳಿಸಿಕೊಳ್ಳಲು ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದುವರೆಗೆ ಕಾಂಡ ಕೊರಕ ಅರೇಬಿಕಾ ಕಾಫಿಯಲ್ಲಿ ಸರ್ವೇ ಸಾಮಾನ್ಯ ಎನ್ನುವಂತಾಗಿತ್ತು. ಕಾಫಿ ಮಂಡಳಿ ಕಾಂಡ ಕೊರಕದ ಬಗ್ಗೆ ಸಂಶೋಧನೆ ನಡೆಸಿ ಔಷಧಿ ಕಂಡುಹಿಡಿದ ಬಳಿಕ ಬೆಳೆಗಾರರು ಈ ಬಾಧೆಯಿಂದ ಕಾಫಿ ತೋಟಗಳನ್ನು ಉಳಿಸಿಕೊಂಡ್ರು. ಆದ್ರೀಗ ರೆಂಬೆ ಕೊರಕದ ಹಾವಳಿ ಶುರುವಾಗಿದೆ. ಇದೇ ಮೊದಲಿಗೆ ಈ ರೋಗ ಕಾಣಿಸಿಕೊಂಡಿದ್ದು ಇದರಿಂದ ಕಾಫಿ ತೋಟಗಳನ್ನು ಉಳಿಸಿಕೊಳ್ಳೋದು ಹೇಗೆ ಎಂಬ ಚಿಂತೆ ಬೆಳೆಗಾರರನ್ನ ಕಾಡ್ತಾ ಇದೆ. ಈಗಾಗಲೇ ಮತ್ತೆ ಈಗ ರೆಕ್ಕೆ ಕೊರಕ ಅಂತಂದರೆ ಗಿಡಗಳೇ ನಾಶ ಆಗುವ ಒಂದು ಸಂಭವ ಇದೆ. ಹಾಗಾಗಿ ನಾವು ಕಾಫಿ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇವೆ, ದಯಮಾಡಿ ತಾವು ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇದು ಯಾವ ರೀತಿ ಡಿಸೀಸ್ ಅಂಥೇಳಿ ತಾವು ಬಂದು ಪರಿಶೀಲನೆ ಮಾಡಿ ಇದನ್ನು ಸಂಶೋಧನೆ ಮಾಡಬೇಕು ಅಂಥೇಳಿ ನಾವು ಬೆಳೆಗಾರರ ಪರವಾಗಿ ಒತ್ತಾಯ ಮಾಡ್ತೀವಿ. ಕಾಫಿ ತೋಟಗಳ ಅಲ್ಲಲ್ಲಿ ಕಾಣಿಸಿಕೊಂಡಿರುವ ರೆಂಬೆ ಕೊರಕದ ಬಾಧೆ ಹೆಚ್ಚಾದಲ್ಲಿ ಇಳುವರಿ ಗಣನೀಯವಾಗಿ ಕುಂಠಿತಗೊಂಡಿದ್ದು ಬೆಳೆಗಾರರು ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಕಾಫಿ ಫಸಲು ಬರುವ ರೆಂಬೆಗಳೇ ರೆಂಬೆ ಕೊರಕದ ಬಾಧೆಗೆ ತುತ್ತಾಗ್ತಾ ಇವೆ. ರೋಗ ಬಾಧಿತ ರೆಂಬೆಗಳಲ್ಲಿ ಕಾಫಿ ಫಸಲು ಬರೋದಿಲ್ಲ. ಒಂದು ವೇಳೆ ರೋಗ ಹೆಚ್ಚಾದಲ್ಲಿ ಗಿಡವೇ ನಾಶವಾಗುವ ಅಪಾಯವೂ ಇದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.